ಉಸ್ತುವಾರಿ ಸಚಿವ ಡಿ ಸುಧಾಕರ್ ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ಇದ್ದಿದೆ. ಕುಡಿಯೋ ನೀರಿಗಾಗಿ ಖಾಲಿ ಕೊಡವನ್ನ ಹಿಡಿದು ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಹಿರಿಯೂರು ಕ್ಷೇತ್ರದ ಗೌನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಧರಣಿ ಕೂತಿದ್ದಾರೆ. ಕುಡಿಯೋ ನೀರಿಗಾಗಿ ಖಾಲಿ ಕೊಡ ಹಿಡಿದು ಧರಣಿ ಕೂತಿರುವಂತದ್ದು. ಹಿರಿಯೂರು ಕ್ಷೇತ್ರದ ಗೌನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಖಾಲಿ ಕೊಡ ಹಿಡಿದು ಒಂದು ವಾರದಿಂದ ಕುಡಿಯೋಕ್ ನೀರಿಲ್ಲ ಅಂತ ಪರದಾಡ್ತಾ ಇದ್ದಾರೆ. ಕುಡಿಯೋ ನೀರಿಗೆ ಆಗ್ರಹಿಸಿ ಬೀದಿಗಿಳಿದಿದ್ದಾರೆ ಗೌನಹಳ್ಳಿಯ ಜನತೆ. ಖಾಲಿ ಕೊಡ ಹಿಡ್ಕೊಂಡು ಜನಪ್ರತಿನಿಧಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ. ಕುಡಿಯೋ ನೀರಿಗಾಗಿ ಪರದಾಡ್ತಾ ಇರುವಂತದ್ದು. ಮಹಿಳೆಯರು ಪ್ರತಿಭಟನೆಯನ್ನ ಖಾಲಿ ಕೊಡ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ಕ್ಷೇತ್ರದಲ್ಲಿ ಇಂತಹ ಪರಿಸ್ಥಿತಿ ಬಂದಿರುವಂತದ್ದು ಅಲ್ಲಿನ ಜನತೆಗೆ. ಗ್ರಾಮಸ್ಥರು ಹಾಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಶಾಸಕ ಡಿ ಸುಧಾಕರ್ ಅವರ ಕ್ಷೇತ್ರದ ಜನತೆಗೆ ಬಂದಿರುವಂತದ್ದು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಐಮಂಗಳ ಹೋಬಳಿ ಗೌನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ನೀರಿಲ್ಲ ಕುಡಿಯೋಕೆ. ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಬಿಸಿ ಊಟಕ್ಕೂ ನೀರಿಲ್ಲ. ಶೌಚಾಲಯ ಹೋದ್ರೆ ಶೌಚಾಲಯಕ್ಕೂ ನೀರಿಲ್ಲ. ನಮಗೆ ಶಾಲಾ ಒಂದು ವಾರದಿಂದ ರಜಾ ಕೊಟ್ಟಿದ್ದಾರೆ. ಪ್ಲೀಸ್ ನಮಗೆ ನೀರು ಕೊಡಿಸಿ. ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗೌನಹಳ್ಳಿ ಗ್ರಾಮ ಐಮಂಗಳ ಹೋಬಳಿ ದುರ್ಗನಹಳ್ಳಿ ಮಂಡಲ್ ಪಂಚಾಯತಿ ಗೌನಹಳ್ಳಿ ಗ್ರಾಮದಲ್ಲಿ ನೀರಿಲ್ಲ. ತುಂಬಾ ನೀರಿನ ತೊಂದರೆ ಆಗಿದೆ. ಅದಕ್ಕಾಗಿ ನಮಗೆ ನೀರು ಬೇಕೇ ಬೇಕು. ಮಾರಿ ಕಣಿವೆಯಿಂದ ಆದ್ರಾಳು, ಮಾಳಿಗೆ, ಕರೆ ಚಿಕ್ಕೇಂದ್ರಪ್ಪ, ಹುಲಿಕೊಟ್ಲು, ಬರಂಪುರ ಎಲ್ಲ ಕಡೆನೂ ನೀರು ಗೌನಹಳ್ಳಿ ಮುಖಾಂತರನೇ ನೀರು ಹಾದೋಗಿದೆ. ಗೌನಹಳ್ಳಿಗೆ ನೀರು ಕೊಡ್ತಾ ಇಲ್ಲ. ಆದ್ರಿಂದ ನಮಗೆ ನೀರ್ ಕೊಡ್ಬೇಕು. ನೀರ್ ಕೊಡ್ತಿದ್ರೆ ನಾವಿಲ್ಲಿ ಪೈಪ್ ಹೊಡಿಯೋದಂತೂ ಗ್ಯಾರಂಟಿ. ಯಾರು ಬರ್ತಾರ ಬರ್ಲಿ, ಎಲ್ಲರೂ ಸಿದ್ಧವಾಗಿದ್ದೀವಿ. ಮಧ್ಯರಾತ್ರಿ ನೀರ್ ಬಿಡ್ತಾರ. ಬರೋ ಒಂದೊಂದು ಅರ್ಧ ಇಂಚ್ ನೀರಲ್ಲಿ ಸರ್ವತ್ನಾಗ ಹೋಗಿ ನೀರ್ ಬಿಡಲಿಲ್ಲ ಅಂದ್ರೆ ಹೋರಾಟ ಅಂತ ನಿಲ್ಲಲ್ಲ. ಇಲ್ಲಿಗೆ ಕುಡಿಯೋ ನೀರು ಕೇಳ್ತಿರೋದು ನಾವು ಕೇಳ್ತಿರೋದು ಬರೀ ಕುಡಿಯೋ ನೀರಿಗೋಸ್ಕರನೇ. ನೀರು ಬಿಡಲಿಲ್ಲ ಅಂದ್ರೆ ಈ ಆಫೀಸ್ ಮುಂದೆ ಧರಣಿ ಕುಕ್ಕಂತೀವಿ. ಅಲ್ಲಿ ನಿಲ್ಲಿಸಿರಲ್ವಾ ಡಿಸಿ ಆಫೀಸ್ಗೆ ಹೋಗ್ತೀವಿ. ಇದೇ ಜನ ಇಲ್ಲೇ ಅವ್ರಿಗೆ ಬಿಡಲ್ಲ. ನಾವು ಹೋರಾಟ ಮಾಡ್ತೀವಿ. ಯಾತಕ್ಕಾಗಿ ಹೋರಾಟ? ನೀರು ಬಿಡಲಿಲ್ಲ ಅಂದ್ರೆ ಹೋರಾಟ ಅಂತ ನಿಲ್ಲಲ್ಲ. ಇಲ್ಲಿಗೆ ಕುಡಿಯೋ ನೀರು ಕೇಳ್ತಿರೋದು ನಾವು ಕೇಳ್ತಿರೋದು ಬರೀ ಕುಡಿಯೋ ನೀರಿಗೋಸ್ಕರನೇ. ನೀರು ಬಿಡಲಿಲ್ಲ ಅಂದ್ರೆ ಈ ಆಫೀಸ್ ಮುಂದೆ ಧರಣಿ ಕುಕ್ಕಂತೀವಿ. ಅಲ್ಲಿ ನಿಲ್ಲಿಸಿರಲ್ವಾ ಡಿಸಿ ಆಫೀಸ್ಗೆ ಹೋಗ್ತೀವಿ. ಇದೇ ಜನ ಇಲ್ಲೇ ಅವ್ರಿಗೆ ಬಿಡಲ್ಲ. ನಾವು ಹೋರಾಟ